ಕಾಂಗ್ರೆಸ್ ಪಾಳೆಯದಲ್ಲಿ ತ್ರಿವಳಿ ಡಿಸಿಎಂನ ದಂಗಲ್ ಜೋರಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ದೂರು ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರಿಗೆ ದೂರನ್ನ ನೀಡಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಹೈಕಮಾಂಡ್ಗೆ ದೂರು. ಎಐಸಿಸಿ ಅಧ್ಯಕ್ಷರಿಗೆ ದೂರು ನೀಡಿದ ಕಾಂಗ್ರೆಸ್ ಕಾರ್ಯಕರ್ತರು. ಕಾಂಗ್ರೆಸ್ ಪಾಳ್ಯದಲ್ಲಿ ತ್ರಿವಳಿ ಡಿಸಿಎಂ ದಂಗಲ್ ಜೋರಾಗಿದ್ದು, ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ತಿರುಗಿಬಿದ್ದಿದ್ದಾರೆ. ಎಐಸಿಸಿ ಅಧ್ಯಕ್ಷರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ದೂರನ್ನ ಕೊಟ್ಟಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೂ ಕೂಡ ದೂರನ್ನ ರವಾನೆ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ವಿರುದ್ಧ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ ಕಾಂಗ್ರೆಸ್ನ ಕಾರ್ಯಕರ್ತರೇ ಸಿಡಿದೆದ್ದಿದ್ದಾರೆ. ಸಚಿವ ರಾಜಣ್ಣ ಎಐಸಿಸಿ ಕೆಪಿಸಿಸಿ ಆದೇಶ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅನವಶ್ಯಕವಾಗಿ ಡಿಸಿಎಂ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕ್ಯಾಬಿನೆಟ್ನಿಂದ ಸಚಿವ ರಾಜಣ್ಣರನ್ನ ಕೈಬಿಡಿ ಅಂತ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯಿಂದಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಈ ಬಗ್ಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಹೈಕಮಾಂಡ್ಗೆ ದೂರನ್ನ ನೀಡಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ತ್ರಿವಳಿ ಡಿಸಿಎಂನ ಅವಶ್ಯಕತೆ ಯಾಕಿದೆ, ಇದರ ಬಗ್ಗೆ ನಾವು ಹೈಕಮಾಂಡ್ಗೂ ಕೂಡ ಮನವಿಯನ್ನ ಸಲ್ಲಿಸ್ತೀವಿ ಅಂತಲ್ಲ. ಆದ್ರೆ ಸಚಿವ ಕೆಎನ್ ರಾಜಣ್ಣ ಅವರ ಈ ನಡೆ ಏನಿದೆ, ಇದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ದೂರನ್ನ ಕೊಟ್ಟಿದ್ದಾರೆ ಸಚಿವ ಕೆಎನ್ ರಾಜಣ್ಣ ವಿರುದ್ಧ. ಸಚಿವ ರಾಜಣ್ಣ ಎಐಸಿಸಿ ಕೆಪಿಸಿಸಿ ಆದೇಶದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅನವಶ್ಯಕವಾಗಿ ಡಿಸಿಎಂ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದು, ಇದು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಕ್ಯಾಬಿನೆಟ್ನಿಂದ ಸಚಿವ ರಾಜಣ್ಣರನ್ನ ಕೈಬಿಡಿ ಅಂತ ಕೆಲ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ, ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗ ಕಾಂಗ್ರೆಸ್ನಲ್ಲಿ ತ್ರಿವಳಿ ಡಿಸಿಎಂ ಅನ್ನೋದು ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಕೆಎನ್ ರಾಜಣ್ಣ ಒಂದು ಹಂತಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ. ಆದ್ರೆ ಈಗ ಆ ವಿಚಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ರಾಜಣ್ಣ ವಿರುದ್ಧ ದೂರು ಕೊಡುವಷ್ಟರ ಮಟ್ಟಿಗೆ ಬಂದು ನಿಂತಿದೆ. ಸೊ ಈಗ ಕಾರ್ಯಕರ್ತರು ಕೊಟ್ಟಂತಹ ಈ ದೂರನ್ನ ಪಕ್ಷ ಎಷ್ಟು ಸೀರಿಯಸ್ ಆಗಿ ತಗೊಳುತ್ತೆ? ಕೆಎನ್ ರಾಜಣ್ಣ ವಿರುದ್ಧ ಏನಾದ್ರೂ ಕ್ರಮ ಆಗುತ್ತಾ ಹಾಗಾದ್ರೆ? ಶ್ವೇತಾ, ಈಗ ಈ ಹಿಂದೆ ಕೂಡ ಒಂದು 4-5 ತಿಂಗಳ ಹಿಂದೆ ಡಿಸಿಎಂ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲೂ ಕೂಡ ರಾಜಣ್ಣ ಅವ್ರ ವಿರುದ್ಧ ದೂರು ಕೊಡಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಯಾವುದೇ ಕ್ರಮ ಅವ್ರ ಮೇಲೆ ಆಗಿರಲಿಲ್ಲ. ಸೊ ಈಗ ಡಿಸಿಎಂ ವಿಚಾರ ತಾರಕಕ್ಕೇರಿತ್ತು. ಇದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಲೋಕಸಭಾ ಚುನಾವಣೆಯ ಮುಂಚಿತವಾಗಿ ಈ ಚರ್ಚೆ ಅನವಶ್ಯಕ ಅನ್ನುವಂಥ ಮಾತನ್ನು ಹೇಳಿದರು. ಅದಾದ ಬಳಿಕ ಕೂಡ ಸಚಿವ ರಾಜಣ್ಣ ಅವರು ಮಾಧ್ಯಮಗಳ ಮುಂದೆ ಮತ್ತೆ ಬಹಿರಂಗ ಹೇಳಿಕೆ ಕೊಟ್ಟಿದ್ದರು. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ, 3 ಡಿಸಿಎಂ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ. ಕನಿಷ್ಠ 20 ಸ್ಥಾನ ಗೆಲ್ಲದೇ ಇದ್ದರೆ ನಮಗೆ ಯಾವ ನೈತಿಕತೆ ಇರುತ್ತೆ? ಡಿಸಿಎಂ ಮಾಡಿದರೆ 28ಕ್ಕೆ 28 ಸ್ಥಾನವನ್ನು ಕೂಡ ನಾವು ಗೆಲ್ತೀವಿ. ಆ ಕಾರಣಕ್ಕಾಗಿ ಡಿಸಿಎಂ ಬೇಕು. ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ ಆಗಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಎಐಸಿಸಿ ಅಧ್ಯಕ್ಷರೇ ಈ ವಿಚಾರದ ಬಗ್ಗೆ ಚರ್ಚೆ ಅನವಶ್ಯಕ ಅಂದ ಮೇಲೂ ಕೂಡ ರಾಜಣ್ಣ ಅವರು ಮಾತನಾಡಿದರು. ಆ ಕಾರಣಕ್ಕಾಗಿ ಕಾರ್ಯಕರ್ತರು ಈಗ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಸುಮಾರು 10ರಿಂದ 12 ಮಂದಿ ಕಾರ್ಯಕರ್ತರು ಸಹಿ ಹಾಕಿ ದೂರನ್ನು ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ರಾಜಣ್ಣ ಅವರ ಈ ಹೇಳಿಕೆಗಳು ಇದು ಹೊಸದಲ್ಲ. ಪದೇ ಪದೇ ಪಕ್ಷಕ್ಕೆ ಮತ್ತು ಎಐಸಿಸಿಯ ತೀರ್ಮಾನಗಳಿಗೆ ಎಗೇನೆಸ್ಟ್ ಆಗಿ ಮಾತನಾಡ್ತಾರೆ. ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ಸಮೀಪ ಇರುವಂಥ ಸಂದರ್ಭದಲ್ಲಿ ರಾಜಣ್ಣ ಅವರ ಈ ವರ್ತನೆ ಸರಿಯಲ್ಲ. ಹೀಗಾಗಿ ಅವರನ್ನು ಕ್ಯಾಬಿನೆಟ್ನಿಂದ ಡಿಸ್ಮಿಸ್ ಮಾಡಬೇಕು ಅನ್ನುವಂಥ ಮನವಿಯನ್ನು ದೂರಿನಲ್ಲಿ ಹೇಳಲಾಗಿದೆ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿಸಿಎಂ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವರೊಬ್ರು ಡೀಸೆಂಟ್ ಮ್ಯಾನ್ ಅಂತ ಅನ್ಕೊಂಡಿದ್ವಿ, ಆದರೆ ಅವರ ಹೇಳಿಕೆಗಳು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ. ಹೀಗಾಗಿ ಇವ್ರ ಮೇಲೆ ಕ್ರಮ ಆಗಬೇಕಾದಂಥ ಪ್ರಯತ್ನ ಆಗಲೇಬೇಕಾಗುತ್ತೆ. ಹೀಗಾಗಿ ಎಐಸಿಸಿ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂತಹ ಮನವಿಯನ್ನ ಕಾರ್ಯಕರ್ತರು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.